ನಿಧಾನ ಬಾವರೇ, ಅಕ್ಕರಿಗೋಸ್ಕರ ಮಾಡ್ಕೊಂಡು ಬಂದಿರೋ ಈ ತಿಂಡಿ ತಿನಿಸುಗಳು ಶಾನೆ ಚೆನ್ನಾಗೈತೆ. ಅದು ನಿಮ್ಗೆ ತಿಂಡಿ ತಿನಿಸು ಅಂದ್ರೆ ಇಷ್ಟ ಅಲ್ವಾ, ಅದಕ್ಕೆ ಹೇಳ್ದೆ ನೀವು ತಿನ್ನಿ. ಓಹ್ ಬೇಡ ಸುಂದಿರಮ್ಮ, ಮೊದಲೇ ಹೊಟ್ಟೆ ಬಾಕ ನಾನು ಟೇಸ್ಟ್ ಮಾಡ್ತೀನಿ ಅಂತ ಹೋಗಿ ಟೆಂಪ್ಟ್ ಆಗಿ ಆಮೇಲೆ ಫುಲ್ ಖಾಲಿ ಮಾಡಿಬಿಟ್ರೆ ಕಷ್ಟ. ಹೇಗಿದ್ರು ಅವರೇ ತಿಂತಾರಲ್ಲ, ನನಗೂ ಟೇಸ್ಟ್ ಮಾಡಕ್ಕೆ ಕೊಡ್ತಾರೆ ಅಲ್ವೇನ್ರಿ? ಯಾವುದೇಗಾಗುತ್ತೆ ಗೊತ್ತವರ, ಅಪ್ಪ ಅಮ್ಮ ನನಗೋಸ್ಕರ ಇಷ್ಟಪಟ್ಟು ಕಷ್ಟ ಬಿದ್ದು ಮಾಡ್ಕೊಂಡು ತಗೊಂಡ್ಬಂದಿದ್ದಾರೆ. ಇದು ನಾನು ಯಾರ ಹತ್ರ ಶೇರ್ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಏನು ಹೇಳ್ತಾ ಇದ್ದೀರಾ ನೀವು? ಅಟ್ಲೀಸ್ಟ್ ಗಂಡ ಅನ್ನೋ ಕರ್ಟಸಿಗೆ ಸ್ವಲ್ಪ ಟೇಸ್ಟ್ ನೋಡಿ ಅಂತ ಕೊಟ್ಟಿದ್ರೆ ನನಗೂ ಖುಷಿ ಆಗ್ತಿತ್ತಪ್ಪ. ನಾನು ಕಂಪ್ನಿ ಕೊಡ್ತಾ ಇದ್ದೆ. ಇದು ಅಪ್ಪ ಅಮ್ಮ ಮಾಡ್ಕೊಂಬಂದಿರೋ ಪ್ರೀತಿ ಬುತ್ತಿ, ಬರೀ ಬೈಕೆ ಬುತ್ತಿ ಅಷ್ಟೇ ಅಲ್ಲ, ಇದರಲ್ಲಿ ಪ್ರೀತಿ ಅಕ್ಕರೆ ಎಲ್ಲ ತುಂಬಿದೆ. ಅಮೃತದಷ್ಟೇ ರುಚಿಯಾಗಿರುತ್ತೆ. ಅದು ಹಾಗೆ ಅಲ್ವಾ? ಎಲ್ಲಿ ಪ್ರೀತಿ ಕಾಳಜಿ ಇರುತ್ತೋ ಅಲ್ಲಿ ಎಲ್ಲವೂ ಚೆನ್ನಾಗಿರುತ್ತೆ. ನೀವು ಹೇಳಿದ ನಿಜಾನೇ. ಅದು ಅಲ್ಲದೆ ಮಗಳಿಗೆ ಮಗು ಆಗ್ತಿದೆ ಅಂದ್ರೆ ಪ್ರೀತಿ ಕಾಳಜಿ ದುಪ್ಪಟ್ಟಾಗ್ಬಿಡುತ್ತೆ. ಥ್ಯಾಂಕ್ ಯು. ಆಗ್ಲೇಬೇಕಲ್ವಾ? ಕರಡು ಬಳ್ಳಿ ಸಂಬಂಧ ಅಂದ್ರೆ ಅಷ್ಟು ಸ್ಟ್ರಾಂಗ್. ಭೂಮಿಕಾ ಅವ್ರಿಗೋಸ್ಕರ ನೀವಿಷ್ಟೆಲ್ಲ ಮಾಡ್ಕೊಂಡ್ ಬಂದಿರೋದಕ್ಕೆ ಭೂಮಿಕಾ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇದೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ, ತರ ಹಿತ ಅನ್ಸುತ್ತೆ. ಎಂಥ ಒಳ್ಳೆ ಕಾನ್ಸೆಪ್ಟ್ ಅಲ್ವಾ? ಬಸ್ರಿ ಆಗಿರೋ ಮಗಳಿಗೆ ಹೆತ್ತವರು ಬೈಕಿ ಬುತ್ತಿ ತರೋದು. ನೀವು ಇಷ್ಟೆಲ್ಲ ಎಫರ್ಟ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಅಯ್ಯೋ, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಇದು ನಮ್ಮ ಕರ್ತವ್ಯ. ನಮ್ಮ ಕೈಲಾಗಿದ್ದನ್ನು ನಾವು ಮಾಡಿದ್ದೀವಿ. ಇದರಲ್ಲಿ ದೊಡ್ಡ ವಿಚಾರ ಏನೂ ಇಲ್ಲ. ನಮ್ಮ ಕೈಲಿ ಇದ್ದಾಗಲೇ ಎಲ್ಲ ಮಾಡಿಬಿಡ್ಬೇಕು. ಆಮೇಲೇನೋ ಗೊತ್ತಿಲ್ವಲ್ಲ. ನೀವೆಲ್ಲ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂದರೆ ಅಷ್ಟೇ ಸಾಕು. ನೆಮ್ಮದಿಯಾಗಿ ಕಣ್ಣು ಮುಚ್ಬೋದು. ಅಪ್ಪ ಮಾವ ಯಾಕಿಂತ ಮಾತಾಡ್ತಾ ಇದ್ದೀರಾ? ಬಿಡ್ತು ಅನ್ನಿ. ಅಯ್ಯೋ, ನಾನು ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಹೇಳಿದೆ ಹೇಳಿ. ಅಂದರೆ ಅದು ನಿಮ್ಮನ್ನೆಲ್ಲ ನೋಡಿದ್ನಲ್ಲ, ಒಂಥರ ಭಾವುಕ ಆಗ್ಬಿಟ್ಟೆ, ಬಾಯಲ್ಲಿ ಬಂದ್ಬಿಡ್ತಷ್ಟೆ. ನೀನು ಮಾಡ್ದಂಗಿಲ್ಲ, ಟೇಸ್ಟ್ ಬೇರೆ ಥರ ಇದೆ.